ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಶಾಲೆಗೆ ಹೋಗೋ ಮಕ್ಕಳು, ಕೆಲಸಕ್ಕೆ ಹೋಗ್ತಾ ಇರುವಂಥ ಯುವಕರು, ಗದ್ದೆ ಕೆಲಸ ಮಾಡುವಂಥ ವೃದ್ಧರು ಯಾರನ್ನು ವಯಸ್ಸು ನೋಡ್ತಿಲ್ಲ. UPSC ತಯಾರಿ ಮಾಡ್ತಾ ಇದ್ದಂಥ ಯುವತಿಗೆ ಹೃದಯಾಘಾತ ಆಗಿದೆ. ಧಾರವಾಡದ ಪುರೋಹಿತ ನಗರದ ಜೀವಿತ ಅನ್ನೋರು ಸಾವನ್ನಪ್ಪಿದ್ದಾರೆ. ಬೆಳಿಗ್ಗೆ ಮನೆಯಲ್ಲಿ ಸುಸ್ತಾಗಿ ಕೂತ್ಕೊಂಡಿದ್ರಂತೆ. ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗೋ ಸಂದರ್ಭದಲ್ಲೇ ಸಾವನ್ನಪ್ಪಿದ್ದಾರೆ. UPSC ಕ್ಲಿಯರ್ ಮಾಡಬೇಕು, UPSC ಮಾಡಿ ನಾನು IAS ಆಗಬೇಕು ಅನ್ನುವಂಥ ಕನಸು ಕಾಣ್ತಾ ಇದ್ರು. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಅವ್ರು ಮಾಡ್ತಾ ಇದ್ರು, ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಯುವತಿ ಜೀವಿತ ಮೃತಪಟ್ಟಿದ್ದಾರೆ. ತಂದೆ ಪ್ರಾಥಮಿಕ ಶಾಲೆ ಶಿಕ್ಷಕ ಕೆಲಸ ಮಾಡ್ತಿದ್ದಾರೆ. ಧಾರವಾಡದ ಪುರೋಹಿತ ನಗರದಲ್ಲಿ ಜೀವಿತ ಅನ್ನೋರು ಬೆಳಿಗ್ಗೆ ಸುಸ್ತಾಯಿತು ಅಂತ ಹೋಗಿ ಕೂತ್ರಂತೆ. ಕೂಡ್ತಾ ಇದ್ದಂಗೆ ಸ್ವಲ್ಪ ಎದೆನೋವು ಕಾಣಿಸ್ಕೊಳ್ತಾ ಇದೆ. ಎದೆನೋವು ಕಾಣಿಸ್ಕೊಂಡಿದೆ ಅಂತ ಹೇಳಿದ ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ರು. ಬಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಮಾರ್ಗ ಮಧ್ಯದಲ್ಲಿ ಜೀವಿತ ಕೊನೆಯುಸಿರೆಳೆದಿದ್ದಾರೆ. ಒನ್ಸ್ ಅಗೇನ್ ಮತ್ತೊಂದು 40-45 ವರ್ಷ, 30-35 ವರ್ಷ, 20-25 ವರ್ಷದವ್ರಿಗೆಲ್ಲ ಹೃದಯಾಘಾತ, ಹೃದಯ ಸ್ತಂಭನ ಆಗ್ತಾ ಇರುವಂಥದ್ದು ಆತಂಕಕ್ಕೆ, ಭಯಕ್ಕೆ ಕಾರಣ ಆಗಿದೆ. UPSC ಪ್ರಿಪ್ರೇಷನಲ್ಲಿದ್ದವರು MSc ಮುಗಿಸಿದ್ರು. MSc ಮುಗಿಸಿ ಮನೇಲೇ ಇದ್ದರು, ಪ್ರಿಪ್ರೇಷನ್ ಮಾಡ್ತಾ ಇದ್ರು. ಬಟ್ ಕಾಲನ ಕರೆಗೆ ಹೋಗೊಟ್ಟಿದ್ದಾರೆ, ಪ್ರಾಣ ಕಳೆದುಕೊಂಡಿದ್ದಾರೆ ಹೃದಯಾಘಾತದಿಂದ. ತಂದೆ ಶಿಕ್ಷಕ, ಸದ್ಯ ಅವರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮನೆಗೆ ಆಧಾರ, ಮನೆಗೇನೋ ಒಂದು ಭರವಸೆಯ ಬೆಳಕು ಆಗಿದ್ದಂಥ ಮಗಳನ್ನು ಕಳೆದುಕೊಂಡು ತಂದೆ ತಾಯಿ ಪಾಪ ಕಣ್ಣೀರಾಗಿದ್ದಾರೆ.